ನನ್ನ ಗಾಡಿ ಮುಟ್ಟಬೇಡ್ರಿ ಅಂದ್ರೆ ಒಂದು ಮಕ್ಕಳು ತಾಣೋ. ಹಾಂ ಏನೋ ನಿಮ್ಮಪ್ಪ 100 ರೂಪಾಯಿ ಉಳ್ಸೋಕೆ ಅವರೇ ಗಾಡಿ ತೊಳಿತವ್ರೆ. ಏಯ್ ಸುಮ್ಮನೆ ಮಳೆ ಬರೋ ಆಗಿದೆ, ಗಾಡಿ ತೊಳಿತೀರಾ? ಕೆತ್ತಕ್ಕೆ ಮೆತ್ತಕ್ಕೆ ಎಲ್ಲ ಹೋಗಿಲ್ವಾ ಹೊರಗೆ? ಹಾಂ ಹೊರಗ ಹಾಂ ನಿಮ್ಮಪ್ಪ ಅದೇನೋ ಹೊರಗಡೆ ಇಕ್ಕೊಂಡನಲ್ಲ ಸೆಟಪ್, ಏನೋ ಅದು ಹೆಸರು? ಮಂಗಳ. ಹಾಂ ಅಲ್ಲಿಗೆ ಹೋಗ್ತಾನಪ್ಪ. ನಾನು ಇವರಪ್ಪ, ಅದಕ್ಕೆ ಮನೇಲೇ ಇದ್ದೀನಿ. ಹಲೋ, ಹಾಂ ನಮ್ಮನೆ ಕೀರ್ತಿ ಪತ್ತಕ್ಕೆ ನಾವೇ ಆರಿಸ್ತೀವಿ, ನೀವೇನು ಆರಿಸೋದು ಬೇಡ. ನಮ್ಮದು ಸಬ್ಬೆಸ್ತ್ರು ಮನೆತನ. ಇನ್ನೊಂದ್ಸಲ ಇದೇನಾದ್ರು ರಿಪೀಟ್ ಆದರೆ ಮಾನ ನಷ್ಟ ಮೊಕ ದಮ್ಮೆ ಹಾಕ್ಬಿಡ್ತೀನಿ. ಬಾರ ಇಲ್ಲಿ ಮಾನವೇ ಇಲ್ಲ, ನಷ್ಟ ಹೆಂಗಾಯ್ತದೆ? ಕಾಪಿ ಗಿಪಿ ಕುಡಿತೀಯಾ? ಬೇಡ, ಬರ್ತಾ ಗೌಡ್ರ ಹೋಟ್ಲಲ್ಲಿ ಕಾಲ್ ಸೊಪ್ಪು ಕುಡ್ಕೊಂಬಂದ್ವಿ. ಕಾಫಿ ಟೀ ಕುಡಿದ್ರೆ ನಾಲ್ಗೆ ಟೇಸ್ಟ್ ಹೋಗ್ಬಿಡುತ್ತೆ. ಕಾಲ್ ಮಾಡ್ಬಿಡ್ತೇನೆ ಲೋಪರ್ ನನ್ನ ಮಗನೇ. ಕೆಲ್ಸಕ್ಕೆ ಹೋಗಕ್ಕಾಗಲ್ವೇನಾ? ಜವಾಬ್ದಾರಿ ಇಲ್ಲ ನಿನಗೆ? ಕಾಲ್ ಸೂಪ್ ಅಂತೆ. ಹಾ ಹಲೋ, ಬೈಯಂಗಿದ್ರೆ ಅವನಿಗೆ ನೇರವಾಗಿ ಬೈರಿ, ನನಗ್ಯಾಕೆ ಬೈತೀರಾ? ಓಹೋ ಹಂಗ ಏನಪ್ಪ ಕರ್ನೆ ಸೆಲ್ಕೆಲ್ಲ ಹಿಡ್ಕೊಂಡಿದ್ಯಾ? ಹಂಗ ಗಾರೆ ಕೆಲ್ಸಕ್ಕೆ ಹೋಗಿದ್ದ? ಅಪ್ಪ ಇವ್ರ ಮನೆಗೆ ಹೆಗಣ ಎಲ್ಲ ನುಗ್ಗಿ ನೆಲ ಎಲ್ಲ ಕಿತ್ತಾಕ್ಬಿಟ್ಟಿತ್ತು, ಅದಕ್ಕೆ ಮುಚ್ಚೋಣ ಅಂತ ಹೋಗಿದ್ದೆ. ಅಲ್ವೇನೋ? ಈ ನನ್ನ ಮಗ ನಿದ್ಗಣ ಏನೇನೋ ತೋಡಿರ್ತಾನೆ. ಲೇ ನೀ ಸ್ವಲ್ಪ ಈರುಳ್ಳಿ ಕಮ್ಮಿ ತಿನ್ನ, ನೆಲ ಎಲ್ಲ ಯಾಕೆ ಬರ್ತೀಯಾ? ಮಗ ಇಂಜಿನಿಯರ್ ಪಾಸ್ ಮಾಡ್ತಾನೆ, ನಾವು ಲಂಚ ಗಿಂಚ ಕೊಟ್ಕೊಂಡು ಅವ್ರ ಕಾಲು ಹಿಡ್ಕೊಂಡು ಏಯ್ನೋ ಜೈನೋ ಮಾಡೋಣ ಅಂತಂದ್ರೆ ಇವರು ಡಿಪ್ಲೊಮಾ ಜರ್ನಿ. ಹಾ ಸ್ಟಾಪ್, 2 ಸಬ್ಜೆಕ್ಟು ನಾನ್ ಸ್ಟಾಪ್, ಇದಕ್ಕೆಲ್ಲ ಫುಲ್ ಸ್ಟಾಪ್ ಇಲ್ವೋ? ಸ್ವಲ್ಪ ಸುಮ್ಮನಿರ್ತೀರಾ ನೀವು? ನಿಮ್ ಸುಪ್ರಭಾತ ಅಕ್ಕಪಕ್ಕದ ಮನೆಯವ್ರಿಗೆಲ್ಲ ಕೇಳ್ಬೇಕಾ? ನೋಡೋ ನಿನ್ ಸುಪುತ್ರ ಗಾರೆ ಕೆಲಸ ಮಾಡಕ್ ಹೋಗಿದ್ದಂತೆ. ಏನೋ ಫ್ರೆಂಡು ಅಂತ ಹೆಲ್ಪ್ ಮಾಡಕ್ ಹೋಗಿದ್ದಾನೆ, ಯಾಕೆ ಬೈತಾ ಇದ್ದೀರಾ? ಪಾಪ ಮಗು. ಬೆಟ್ರು ಮಾಡ್ತಾನೆ ಮಗು. ಕರ್ಕೊಂಡು ಹೋಗ್ಬಿಟ್ಟು ಬೇಬಿ ಶಾಂಪೂ ಸೋಪ್ ಹಾಕ್ಬಿಟ್ಟು ಚೆನ್ನಾಗಿ ಸ್ನಾನ ಮಾಡಿಸ್ಬಿಟ್ಟು ಪೌಡರ್ ಹಾಕ್ಬಿಟ್ಟು ಒಂದ್ ಸುಕ್ಕೆ ಹಾಕ್ಬಿಟ್ಟು ತೊಟ್ಟಲ್ಲಿ ಮಲಗಿಸ್ಬಿಡು. ನೀವು ಹೋಗಿ ತೂಗಿ. ಏ ಖುಷು, ಇವ್ರಿಬ್ರಿದ್ದು ಇದ್ದಿದ್ದೆ ಕಣೋ. ನಾನು ಇವತ್ತು ಹಾಸ್ಪಿಟ್ಲಿಗೆ ಹೋಗ್ಬೇಕು, ಶುಗರ್ ಚೆಕಪ್ ಇದೆ. ಬಾ ರೆಡಿ ಆಗು. ಸರಿ ಅಮ್ಮ. ಅಮ್ಮನ ಮುದ್ದಿನ ಮಗ ಕಣೋ, ಅವನ ಮೇಲಿನ ಕೋಪಕ್ಕೆ ನಿನ್ನ ಬೈದ್ಬಿಟ್ಟೆ. ಸಾರಿ, ಸೀರಿಯಸ್ ಆಗ್ಬೇಡ. ಸೀರಿಯಸ್ ಆಗಕ್ಕೆ ನೀವೇನು ಹಾಸ್ಪಿಟ್ಲಲ್ಲಿ ಇದ್ದೀರಾ? ಆದರೂ ಎಲ್ಲದಕ್ಕೂ ಸಮಯ ಬರುತ್ತೆ, ಅವಾಗ ತೋರಿಸ್ತೀನಿ ನನ್ನ ಉಗ್ರ ಪ್ರತಾಪ. ಉಗ್ರ ಪ್ರತಾಪನ? ಏನೋ ಹಂಗಂದ್ರೆ ಉಗ್ರ ಪ್ರತಾಪ ಅಂತ ತೋರ್ಸು. ಅಣ್ಣ ಹೊಡೆಯಲ್ಲ ನನ್ಗೆ ಹೇಳಕ್ ಬರ್ತಾನೆ. ಅಮ್ಮ ಜಾನ್, ನಿಂಗೆ ಯಾವಾಗಲೂ ಶುಗರ್ ಇಷ್ಟೊಂದು ಹೈ ಇರುತ್ತೆ, BP ಮಾತ್ರ ಇಷ್ಟು ಲೋ ಯಾಕೆ? ಕೋಪ ಮಾಡ್ಕೊಂಡ್ರೆ ತಾನೇ BP ಬರೋದಕ್ಕೆ. ಅಲ್ಲ, ನಾನು ಇಷ್ಟೊಂದು ಮುದ್ದಾಗಿ ಬೆಳೆಸಿದ್ಯಲ್ವಾ, ಅವಾಗ ಒಂಚೂರು ಬೈಬೇಕು ಇಲ್ಲ ಹೊಡಿಬೇಕು ಅಂತ ಅನ್ಸಿಲ್ವಾ? ಚಿಕ್ಕವನಿದ್ದಾಗ ನೀನು ಸ್ಕೂಲ್ಗೆ ಹೋಗಲ್ಲ ಅಂತ ಒಂದಿನ ತುಂಬಾ ಹಠ ಮಾಡ್ತಿದ್ದೆ. ನಾನು ನಿನ್ನ ಬೈದು ಹೊಡೆದು ಸ್ಕೂಲಿಗೆ ಬಿಟ್ಟು ಬಂದಿದ್ದೆ. ನನ್ನ ಮೇಲಿನ ಕೋಪಕ್ಕೆ ಸಂಜೆ ಮನೆಗೆ ಬರಲಿಲ್ಲ ನೀನು. ಎಷ್ಟು ಹತ್ತಿದ್ದೆ ಗೊತ್ತಾ? ಉಸಿರೇ ನಿಂತು ಹೋದಂಗಾಗಿತ್ತು. ನಿಮ್ಮ ಅಪ್ಪ ನಿನ್ನ ಹುಡುಕಿ ಮನೆಗೆ ಕರ್ಕೊಂಡು ಬಂದ್ಮೇಲೆ ಮತ್ತೆ ಜೀವ ಬಂದಾಗಿದ್ದು. ಅವತ್ತೇ ಲಾಸ್ಟ್. ನಿನ್ನ ಬೈದಿಲ್ಲ, ಬೈಯೋದು ಇಲ್ಲ. ಅವಾಗೇನೋ ನಾನು ಇನ್ನೂ ಚಿಕ್ಕವನು, ಇವಾಗ ನೋಡು ಎಷ್ಟು ದೊಡ್ಡವನಾಗಿದ್ದೀನಿ. ಎಲ್ರ ಕಣ್ಗೂ ನೀನು ದೊಡ್ಡವನಾಗಿದ್ಯಾ, ಆದರೆ ಈ ಅಮ್ಮನ ಕಣ್ಗೆ ನೀನಿನ್ನೂ ಪುಟ್ಕಂದ. ರಿಪೋರ್ಟ್ಸ್ ಕೊಡು, ಡಾಕ್ಟ್ರಿಗೆ ತೋರಿಸ್ಕೊಂಡು ಬರ್ತೀನಿ. ಅಜ್ಜಿ ಅಜ್ಜಿ ಏನಾಯ್ತು? ನೀರಾ? ತರ್ತೀನಿ. ಹಾ ತೊಳಿ, ಮೆಲ್ಲ ಮೆಲ್ಲ ಮೆಲ್ಲ. ಈಗ ಆರಾಮ ಅಜ್ಜಿ? ಏನಜ್ಜಿ ಒಬ್ಬರೇ ಬಂದಿದ್ದೀರಾ? ಜೊತೆಲಿ ಯಾರಾದ್ರೂ ಕರ್ಕೊಂಬರ್ಬೇಕು ತಾನೆ? ಏನಪ್ಪ? ಹಾಸ್ಪಿಟಲ್ಗೆ ಒಬ್ಬರೇ ಬಂದಿದ್ದೀರಲ್ಲ, ಜೊತೆಲಿ ಯಾರಾದ್ರೂ ಕರ್ಕೊಂಬರ್ಬೇಕು ತಾನೆ? ಅಜ್ಜಿಗೆ ಕಿವಿ ಕೇಳಿಸಲ್ಲ. ಓ ಹೌದಾ? ಮತ್ತೆ ಇವ್ರೊಬ್ರನ್ನೇ ಬಿಟ್ಟು ನೀವೆಲ್ಲಿ ಹೋಗಿ? ನೀವಾ? ನೀವೇನಿಲ್ಲಿ? ಅಜ್ಜಿ ಜೊತೆ ಶಾಪಿಂಗ್ ಬಂದಿದ್ದೆ. ಏನ್ ಅಜ್ಜಿಗೊಂದ್ ಜೊತೆ ಹೊಸ ಕಿವಿ ಕೊಡ್ಸಕ್ ಬಂದಿದ್ರಾ? ಚೆಕಪ್ಗೆ ಬಂದಿದ್ದೀರಾ ತಾನೆ? ಕಾಮಿಡಿ ಎಲ್ಲ ಮಾಡಬೇಡಿ. ಸ್ವಂತ ಅಜ್ಜಿನಾ? ಇಲ್ಲ, ಬಾಡ್ಗೆ. ಬಾಡ್ಗೆನಾ? ಅಜ್ಜಿ ಮನೇಲಿ ನಾನು ಬಾಡ್ಗೆಗಿದ್ದೀನಿ, ಅವ್ರ ಜೊತೆ ಯಾರೂ ಇಲ್ಲ, ಅದಕ್ಕೆ ನಾನೇ ಕರ್ಕೊಂಡ್ ಬಂದಿದ್ದೀನಿ. ಅಜ್ಜಿ ಹೋಗೋಣ? ಬನ್ನಿ ಅಜ್ಜಿ, ಹುಷಾರು. ಬನ್ನಿ. ನಿಧಾನ.
ಓ ಗುಡ್, ವೆರಿ ಗುಡ್ ಮೇಡಮ್. ಹ್ಯುಮ್ಯಾನಿಟಿಗೆ ಬ್ರ್ಯಾಂಡ್ ಅಂಬಾಸಿಡರ್ ನೀವು. ನಿಮ್ಮಂಥವ್ರಿಂದಾನೇ ನೋಡಿ ನಮ್ಮ ದೇಶ ಎಷ್ಟೊಂದು ಮುಂದುವರಿತಾ ಇರೋದು. ಎಲ್ಲರ ಹತ್ರನೂ ಸ್ಮಾರ್ಟ್ ಫೋನು, ನಿಮ್ಮ ಕೈಲಿ ಸ್ಮಾರ್ಟ್ ವಾಚು, ಹಾಗೆ ನಿಮ್ಮಿಂದ ನಾನು ಸ್ಮಾರ್ಟ್ ಬಾಯ್. ಹೇ ಡೋಂಟ್ ಆಕ್ಟ್ ಟು ಸ್ಮಾರ್ಟ್, ಓಕೆ? ನಿಮಗ್ ಮಾಡಕ್ ಬೇರೆ ಕೆಲ್ಸ ಇಲ್ವಾ? ಇಷ್ಟ ದಿನ ಇರ್ಲಿಲ್ಲ, ಇನ್ಮೇಲೆ ನಿಮ್ಮಿಂದ ಸುತ್ತೋದೇ ನನ್ನ ಕೆಲಸ. ನಿಮ್ಮ ಹೆಸರು? ರೀ ನಿಮ್ಮ ಅಪ್ಪ ಅಮ್ಮ ಇಟ್ಟಿರೋ ಹೆಸರು ಬಿಟ್ಟು ಬೇರೆ ಯಾವ್ದಾದ್ರು ಇದ್ರೆ ಹೇಳಿ, ಅದನ್ನೇ ಕರಿತೀನಿ. ಹೋಗೋ. ಹೇ ചേട്ടാ, ഇത് പാർക്കല്ല ഹോസ്പിറ്റൽ. പുറത്ത് പോ. ಅಕ್ಕ, ಇದು ಕೇರಳ ಅಲ್ಲ, ಕರ್ನಾಟಕ. ಕನ್ನಡ ಮಾತಾಡಕ. ಆಟೋ. ಓಹ್, ಆಟೋದಲ್ಲಿ ಹೋಗ್ತಾ ಇದ್ದೀರಾ? ನಿಮ್ಮ ಹೆಸರಂತೂ ಹೇಳಿಲ್ಲ, ಫೋನ್ ನಂಬರ್ ಆದ್ರೂ ಕೊಡಿ ಮೇಡಮ್. ಯಾಕೆ? ಅದು ನನ್ನ ಫ್ರೆಂಡ್ ಒಬ್ಬ ಲ್ಯಾಬ್ ಟೆಕ್ನಿಷಿಯನ್ ಮನೆಗೆ ಬಂದು ಶುಗರ್ ಟೆಸ್ಟ್, BP ಟೆಸ್ಟ್ ಎಲ್ಲ ಮಾಡ್ತಾನೆ. ಪಾಪ ಅಜ್ಜಿಗೂ ವಯಸ್ಸಾಗಿದೆ, ಹಾಸ್ಪಿಟಲ್ ಓಡಾಡಕ್ ಕಷ್ಟ ಆಗುತ್ತಲ್ವಾ. ಅಜ್ಜಿ ನಂಬರೇ ತಗೊಳ್ಳಿ. ಹೇಗಿದ್ರು ನಾಳೆ ಇನ್ನೊಂದು ಟೆಸ್ಟ್ ಮಾಡ್ಸಕ್ ಹೇಳಿದ್ದಾರೆ, ಅವರೇ ಮಾಡಿಸ್ತಾರೆ. ಅಜ್ಜಿ ಕಿವಿ ಕೇಳಿಸ್ಬೇಕಲ್ವಾ, ಅಲ್ವಾ ಅಜ್ಜಿ? ನಂಗೆ ತುಂಬಾ ಸುಸ್ತಾಗ್ತಿದ್ಯಪ್ಪ, ಬೇಗ ಮನೆಗೆ ಹೋಗ್ಬೇಕು. ಎಷ್ಟು ಕರೆಕ್ಟಾಗಿ ಕೇಳಿಸ್ತಾ ಇದೆ ನೋಡಿ. ಹಾಗಾದ್ರೆ ನಿಮ್ ನಂಬರೇ ಕೊಡಿ, ಏನಾದ್ರೂ ಇದ್ರೆ ನಾನೇ ನಿಮಗೆ ಕಾಲ್ ಮಾಡ್ತೀನಿ. ತಗೊಳ್ಳಿ, ಅದಕ್ಕೇನಂತೆ. 8553131899. ನಂಬರ್ ಸೇವ್ ಮಾಡ್ಕೊಂಡು